ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೆ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ, ಟೈಮ್ ಆಗ್ತಾಯಿದೆ ಇವಾಗ ಆಲ್ಮೋಸ್ಟು ನನಗೆ ಪಲ್ಲಿ ಬೈ ಕಡೆ ಪಲ್ಲಿ ಕಾಣ್ತಾ ಇದೆಯಾ? ಬಿಡ್ತು ಎಡಗೈ ಮೇಲೆ. ಟೈಮ್ 8 ಗಂಟೆ ಆಗ್ತಾಯಿದೆ, ಮಾಡ್ಬೋದು. ಪಲ್ಲಿ ಹಾಗೆ ಬನ್ನಿ, ಪಾತ್ರೆ ಕೂಡ ವಾಶ್ ಮಾಡಬೇಕು. ರೂಟೀನ್ ಶುರುವಾಗಿದೆ. ಹಾಗೆ ಇವತ್ತು ಟಿಫನ್ಗೆ ಸಿಂಪಲ್ಗೆ ಅವರೇ ಬೇಳೆ ಹಾಕ್ಕೊಂಡು ನೈಟು ಪಾಲಕ್ಕು ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು ಮೊಸೊಪ್ಪು ಮಾಡಿದೆ. ಬಿಸಿಲು ಸಿಕ್ಕಾಬಟ್ಟೆ ಇರೋದ್ರಿಂದ ಸೊಪ್ಪಿನ ಸಾಂಬಾರುಗಳು ತುಂಬ ಒಳ್ಳೆಯದು. ಅವರೇ ಬೇಳೆ ಹಾಕ್ಕೊಂಡು ಮೊಸೊಪ್ಪು ಸಾರು ನೈಟಿಂದಿದು. ಸ್ವಲ್ಪ ದೋಸೆ ಮಾಡ್ಕೊತಾ ಇದ್ದೀನಿ. ಚಿರೋಟಿ ರವೆ ಸ್ವಲ್ಪ ಜಾಸ್ತಿ ಹಾಕಿ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಸ್ವಲ್ಪ ಕಡಿಮೆ ಪ್ರಮಾಣ ಹಾಕ್ಕೊಂಡು ಉಪ್ಪು ಹಾಕಿ ಕಲಿಸ್ಕೊಂಡು ದೋಸೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೈಟ್ ಮುದ್ದೆ ಮಾಡಿದೆ ಇದಕ್ಕೆ ಸಾಂಬಾರಿಗೆ. ಅದೇ ಇದು ದೋಸೆ. ಹಾಗೆ ಬನ್ನಿ, ನೈಟ್ ಏನಾದ್ರು ಪ್ಲೈನ್ ಸಾಂಬಾರು ಮಾಡೋಣ ಅಂತ ಕಾವಲು ಕಡಲೆಕಾಳು ನೆನೆಸಿದ್ದೀನಿ. ಉಸ್ಲಿ ಮಾಡಿ ಏನಾದರೂ ಅಂದರೆ ಜೀರಿಗೆ ಸಾಂಬಾರು, ಕಾಯಿ ಸಾಂಬಾರು ಅಥವಾ ಬೇಳೆ ಸಾಂಬಾರು, ಮೊಸರಿದ್ರೆ ಮಜ್ಜಿಗೆ ಸಾಂಬಾರು ಅಥವಾ ಮೊಸರು ಒಗ್ಗರಣೆ ಏನಾರು ಮಾಡಿ ಉಸ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಮೊಳಕೆ ಕಟ್ಟೋಕ್ಕೆ ಒಂದು ನಿಮಿಷ ಇದು ದೋಸೆ ಬೇಗ ಒಂದ್ಸಲಿ ಚೆನ್ನಾಗಿ ಸ್ಟವ್ ಕಾಗುತ್ತೆ, ಬೇಗ ಆಗುತ್ತೆ. ಹಾಗೆ ದೋಸೆ ಹಾಕ್ಕೊಂಡ್ರೆ ಅದೇ ರೌಂಡ್ ಆಗ್ತಾಯಿದೆ ನೋಡಿ. ನಾವೇನು ಹಾಕೋ ಅವಶ್ಯಕತೆಯೂ ಇಲ್ಲ, ರೌಂಡಾಗಿ. ದೋಸೆಗಿಂತ ಸ್ವಲ್ಪ ತೆಳ್ಳಗಿರಬೇಕು. ಎಣ್ಣೆ ಎಣ್ಣೆನೂ ಅಷ್ಟೇ ಕಡಿಮೆ ಉಪಯೋಗಿಸ್ಬೇಕು. ಬನ್ನಿ, ಬರೀ ಹುಳ್ಳಿಕಾಳು ಚೆನ್ನಾಗಿರುತ್ತೆ. ಯಾವಾಗ ಜಾಸ್ತಿ ಬರೀ ಹುಳ್ಳಿಕಾಳೆ ನೆನೆಸಿ ಮೊಳಕೆ ಮಾಡ್ತಿದ್ದೆ. ಅಲ್ಲಿ ಮಾಮೂಲಿ ಕಡಲೆಕಾಳು ಬಟಾಣಿ ನೆನೆಸಿ ಹುಳ್ಳಿ ಸಾರು ಅಥವಾ ಬಟಾಣಿ ಎಲ್ಲ ರೈಸ್ ಬಾತು, ಟೊಮೆಟೊ ಬಾತು, ಪಲಾವ್ಗೆಲ್ಲ ಯೂಸ್ ಮಾಡ್ತಿದ್ದೆ. ಇವತ್ತು ರೇರ್ಲಿ ಹುಳ್ಳಿಕಾಳು, ಅವರೆಕಾಳು, ಕಡಲೆಕಾಳು, ಬಟಾಣಿ, ಅಲಸಂದೆ, ಬಿಳಿ ಅಲಸಂದೆ ಕಾಳು ಎಲ್ಲನೂ ಹಾಕಿ ನೆನೆಸಿದ್ದೀನಿ. ರಾತ್ರಿ ಸೋರು ಹಾಕ್ತೀನಿ. ಸಮ್ಮರ್ ಇರೋದ್ರಿಂದ ನಾನೇನು ಬಟ್ಟೆ ಕಟ್ಟಿಡಲ್ಲ ಕಾಳು ಮೊಳಕೆ ಬರೋಕ್ಕೆ. ನೀರು ಒಂಚೂರು ಇಲ್ದಲೇ ನೈಟ್ ಸೋರಿದ್ರೆ ನಾಳೆ ನೈಟ್ ಅಷ್ಟೊತ್ತಿಗೆ ಇಷ್ಟಿಷ್ಟು ಉದ್ದ ಪೈರ್ ಥರ ಮೊಳಕೆ ಕಾಳು ಮಿಕ್ಸ್ದು ರೆಡಿ ಆಗುತ್ತೆ. ನಮ್ಮನೇಲಿ ಜಾಸ್ತಿ ಬರೀ ಹುಳ್ಳಿಕಾಳು ಇಷ್ಟಪಡ್ತಾರೆ, ಮೊಳಕೆ ಕಾಳು. ಇದಾಗೆ ಹಬ್ಬದ ಒಬ್ಬಟ್ಟು ಇದಿತ್ತು, ಹೂರ್ಣ ಏನೇ ಮಾಡಿದ್ವಿ ಯುಗಾದಿ ಹಬ್ಬದ್ದು. ಮೊಸರು ಆರೋಗ್ಯಕ್ಕೆ ಒಳ್ಳೆಯದು. ಬನ್ನಿ, ಬೇಸಿಗೆ ಇರೋದ್ರಿಂದ ಸ್ವಲ್ಪ ಸೊಪ್ಪೆಲ್ಲ ಒಳ್ಳೆಯದು. ಬರೀ ಪಾಲಕ್ ಸೊಪ್ಪು ಮತ್ತು ಸಬ್ಬಕ್ಕಿಯಿಂದ ಮೊಸೊಪ್ಪು ಮಾಡಿದ್ದೆ. ಹಾಗೆ ದೋಸೆ ಕೂಡ ಆಗ್ತಾಯಿದೆ. ಆಯಿಲ್ ಯೂಸೇಜ್ ಕಡಿಮೆ ನಮ್ಮಲ್ಲಿ, ಹಾಗಾಗಿ ಸ್ವಲ್ಪ ದೋಸೆ ಈ ಥರ ಬರುತ್ತೆ. ಹಾಕಬೇಕು, ಇದು ಚೆನ್ನಾಗಿ ಹೆಂಚು ಉಜ್ಜಿದ್ರೆ ಚೆನ್ನಾಗಿ ಬರುತ್ತೆ. ಇದಾಗಿದೆ ಮಿನಿ ಬ್ಲಾಗ್. ನಿಮ್ಮ ಕಡೆ ಹೇಗಿದೆ ಬಿಸಿಲು ಕಮೆಂಟ್ ಮಾಡಿ ನೋಡಿ. ಬಿಸಿಲು ಹೇಗೆ ಕಾಣ್ತಾ ಇದೆ. ಥ್ಯಾಂಕ್ ಯು, ಬೈ ಟೇಕ್ ಕೇರ್. ನಿಮಗೆಲ್ಲ ಅವರೇ ಬೇಳೆ ಹಾಕಿದ್ರೆ ಮೊಸೊಪ್ಪು ತುಂಬ ರುಚಿಯಾಗಿರುತ್ತೆ. ನಾವು ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ತೀವಿ ಕೆಲವೊಮ್ಮೆ. ಇಲ್ಲಾಂದರೆ ರೇರ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋದು ಮೊಸೊಪ್ಪಿಗೆ. ಮಿಕ್ಸ್ ಧನಿಯಾ ಪುಡಿ, ಅಚ್ಕಾರ ಪುಡಿ, ಮಿಕ್ಸ್ ಸಾಂಬಾರು ಪುಡಿ ಹಾಕ್ತೀವಿ. ಮೊಸೊಪ್ಪು ತುಂಬ ರುಚಿಯಾಗಿರುತ್ತೆ. ಅವರೇ ಬೇಳೆ ಜಾಸ್ತಿ ಹಾಕಿ, ನಾನು ತೊಗರಿಬೇಳೆ ಹಾಕೋದು ಕಡಿಮೆ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು, ಬೈ ಟೇಕ್ ಕೇರ್. ಯಾರೆಲ್ಲ ಹೊಸ್ದಾಗಿ ಚಾನಲ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೆಲ್ಲ ಆಲ್ ಕ್ಲಿಕ್ ಮಾಡಿ ನಾನು ಮಾಡೋ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಬೈ ಟೇಕ್ ಕೇರ್.